ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಯೂಸ್ ಮಾಡ್ತಿರುವಂತಹ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಮತ್ತು ನಂದು ಕೂದಲುದು ಚೆನ್ನಾಗಾಗಬೇಕು ಅಂದರೆ ತುಂಬ ಚೆನ್ನಾಗಿ ಕೂದಲು ಬೆಳಿಬೇಕು ಅಂದರೆ ಮತ್ತು ಇದು ಪಿಗ್ಮೆಂಟೇಷನ್ ಬಗ್ಗೆ, ಸೊ ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಪ್ಲಸ್ ನಾನು ಯಾವ್ದು ಕ್ರೀಮ್ನ ಇದೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ಅದು ರಿವೀಲ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನಲ್ಲಿ. ಸೊ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫೇಸ್ ನಾನು ಹೇಳಬೇಕು ಅಂದರೆ ಫ್ರೆಂಡ್ಸ್, ನಿಮ್ಮ ಒಂದು ಸ್ಕಿನ್ನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು ಅಂದರೆ ತುಂಬ ನೀರು ಕುಡಿಬೇಕು ನೀವು ಡೈಲಿ. ಓಕೆನಾ? ಒಂದು 3 ಲೀಟರ್ಸ್ ಅಷ್ಟು ವಾಟರ್ದು ಕುಡಿತಾ ಇರಿ. ಆಮೇಲೆ ನಾನು ವಾಟರ್ ಮ್ಯಾನಿಫೆಸ್ಟೇಷನ್ದು ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ವಾ, ಸೊ ನಾನು ವೀಡಿಯೋಸ್ನ ನೀವು ನೋಡ್ಕೊಂಬಂದಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನಿಮಗೆ ಬ್ಯೂಟಿ ಕಾನ್ಷಿಯಸ್ ಇದ್ದರೆ ನೀವು ಏನು ಮಾಡಿ ಅಂದರೆ ಫ್ರೆಂಡ್ಸ್, ನೀವು ವಾಟರ್ನ ಏನು ಕನ್ಸ್ಯೂಮ್ ಮಾಡ್ತೀರಲ್ಲ, ಸೊ ಅದರಲ್ಲಿ ಏನು ಬರೀರಿ ಅಂದರೆ ಒಂದು ಚೀಟಿನಲ್ಲಿ ಬರೀರಿ, ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರೀರಿ. ಏನಂತ ಬರೀರಿ ಅಂದರೆ, ನನ್ನ ಸ್ಕಿನ್ನು ತುಂಬ ಗ್ಲೋ ಬರ್ತಾ ಇದೆ ಅಂತ. ಓಕೆನಾ? ಅಥವಾ ನೀವು ಹೆಂಗೆ ಬರಿಬೋದು ಅಂದರೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ, ಆ ಥರ. ಅವಾಗ ಏನಾಗುತ್ತೆ ಅಂದರೆ, ಅದು ನೀರನ್ನ ನೀವು ಕನ್ಸ್ಯೂಮ್ ಮಾಡ್ತಾ ಇರ್ತೀರಲ್ವಾ, ಸೊ ಡೈಲಿ ಕುಡಿತಾ ಬರ್ತಿರ್ತೀರ, ಒಂದು ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಮುಖ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಕಲೆಗಳಾಗಲಿ ಪಿಂಪಲ್ಸು ಆ ಥರ ಬರಲ್ಲ, ಒಂಥರ ಮುಖ ಗ್ಲೋ ಬರುತ್ತೆ. ಓಕೆನಾ? ಸೊ ಅದು ನ್ಯಾಚುರಲ್ ರೆಮಿಡಿ ಆಗಿತ್ತು. ಸೊ ಇನ್ನೊಂದು ಏನು ಮಾಡ್ಬೋದು ಅಂದರೆ, ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ವಾಟರ್ನ ತೊಗೊಂಬಿಡಿ, ಅದಕ್ಕೆ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ನಾನು ಹೇಳೋ ವರ್ಡ್ಸ್ನೆಲ್ಲ. ನಾನು ಬೇಕಾದ್ರೆ ಬರೆದುಬಿಟ್ಟು ತೋರಿಸ್ತೀನಿ ಆಮೇಲೆ. ಫಸ್ಟ್ ಹಾಗೆ ಹೇಳ್ತೀನಿ. ಸೊ ಒಂದು ಪಾತ್ರೆಯಲ್ಲಿ ನೀವೊಂದು ಎಷ್ಟು ತೊಗೋಬೇಕು ನೀರು ಅಂದರೆ 1 ಲೀಟರ್ ಅಷ್ಟು ನೀರು ತೊಗೋಬೇಕು. ಬಿಕಾಸ್ ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ಕಿನ್ ಗ್ಲೋ ಬಂದಿರೋದು. ಸೊ ನನ್ನ ಒಂದು ಬ್ಯೂಟಿ ಸೀಕ್ರೆಟ್ನ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಹೇಳಿದೆ ಅಲ್ವಾ, ಸೊ ಇದು ಕನ್ಸ್ಯೂಮ್ ಮಾಡೋದು, ನಾವು ಇಂಟೇಕ್ ಮಾಡಿ ತಗೊಳ್ಳೋದು ವಾಟರ್. ಇದ್ರಲ್ಲಿ ನಾನು ಏನೇನು ಮಾಡ್ತೀನಿ ಅಂತ. ಓಕೆನಾ? ಸೊ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಪಾತ್ರೆಯಲ್ಲಿ ನೀರು ತೊಗೋತೀನಿ 1 ಲೀಟರ್ ಅಷ್ಟು. ಅರ್ಥ ಮಾಡ್ಕೊಳ್ಳಿ ನಾನು ಏನೇನು ಹೇಳ್ತಿದ್ದೀನಿ ಅಂತ. 1 ಲೀಟರ್ ಅಷ್ಟು ವಾಟರ್ನ ತೊಗೋತೀನಿ. ನಾನು ಮಾರ್ನಿಂಗ್ ಏನು ಗೊತ್ತಾ, ಒಂದು 5 o'clock ಒಳಗೇ ಎದ್ಬಿಡ್ತೀನಿ, 4:45 5 ಗಂಟೆಗೆ. ತುಂಬ ಬೇಗ ಎಚ್ಚರ ಆಗುತ್ತೆ ನನಗೆ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಎದ್ದ ತಕ್ಷಣ ಫಸ್ಟ್ ಮಾಡೋದೇ ಇದು, ಫಸ್ಟ್ ನೀರು ಪಾತ್ರೆಯಲ್ಲಿ ತುಂಬಿಸ್ಬಿಟ್ಟು ಚಿಯಾ ಸೀಡ್ಸ್ ಒಂದು ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಕೇಳಿಸ್ಕೊಳ್ಳಿ, ಹಿಂಗೆ ಪುದೀನಾ ಲೀವ್ಸ್ ಹಾಕ್ತೀನಿ. ಚಿಯಾ ಸೀಡ್ಸು, ಪುದೀನಾ ಲೀಫು ಮತ್ತು ಸೌತೆಕಾಯಿದು ಪೀಸ್ ಕಟ್ ಥರ ಮಾಡಿ ಒಂದು 5-6 ಪೀಸ್ಗಳು ಹಾಕ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂದರೆ, ಲೆಮೆನ್ನು ಹಿಂಗೆ ಮಧ್ಯ ಕಟ್ ಮಾಡಿದ್ರೆ ಆ ಕಡೆ ಈ ಕಡೆನೂ ರಸ ಬರಂಗಿರ್ಬೇಕು. ಓಕೆನಾ? ಸೊ ಆ ಥರ 2 ಸ್ಲೈಸ್ ಮಾಡಿ ಅದ್ರೊಳಗೆ ಹಾಕ್ತೀನಿ. ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಎದ್ಬಿಟ್ಟು ಆ ಥರ ಮಾಡಿ ಇಟ್ಬಿಡೋದು. ಸೊ ಅದೇನಾಗುತ್ತೆ ಅಂದರೆ, ಒಂದು ಗಂಟೆ ನೀವು ಬಿಡಬೇಕು ಅದನ್ನು. ಆ ಥರ ಮಾಡಿಬಿಟ್ಟು 1 ಗಂಟೆ ಬಿಟ್ಟ ಮೇಲೆ ಆಮೇಲಿಂದ ಒಂದು 9 o'clock ಸ್ಟಾರ್ಟ್ ಮಾಡ್ಕೊಂಬರ್ತೀನಿ. ಫಸ್ಟ್ ನಾನು ಬೆಳಗ್ಗೆ ಮಾರ್ನಿಂಗ್ ಡ್ರಿಂಕ್ ಏನು ಅಂದರೆ, ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, 1 ಕಪ್ನಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಇದು ಕಾಫಿದು ಡಿಕಾಕ್ಷನ್ ಹಾಕಿ ಅರ್ಧ ಚಮಚದಷ್ಟು ಗೀ ಅಂದರೆ ತುಪ್ಪ ಹಾಕೋತೀನಿ. ಅದಾದಮೇಲೆ ಅದ್ರ ಮೇಲ್ಗಡೆ ಬಿಸಿನೀರು ಹಾಕ್ತೀನಿ. ಜಿಡ್ಡು ಥರ ಬರುತ್ತೆ, ಅದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕುಡಿತೀನಿ. ಕೆಲವ್ರು ಕೇಳಿದ್ರಿ ನನಗೆ, ನಾವು ಕಾಫಿ ಎಲ್ಲ ಕುಡಿಯೋಲ್ಲ, ಹ್ಯಾಬಿಟ್ ಇಲ್ಲ ಅಂತ. ಸೊ ನಾನು ಕಾಫಿ ಏನು ಕುಡಿಯೋಲ್ಲ, ಬಟ್ ಸ್ಕಿನ್ ಚೆನ್ನಾಗಾಗಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಲ್ವಾ. ಸೊ ಒಂದು ಸ್ವಲ್ಪ ಹಾಕಿ ಅಷ್ಟೇ, ಜಾಸ್ತಿ ಕಾಫಿದೇನಲ್ಲ. ಒಂದು 2-3 ಡ್ರಾಪ್ಸ್ ಅಷ್ಟು ಬೇಕಾದ್ರೆ ಹಾಕೋಬೋದು ನಿಮಗೆ, ಅಕಸ್ಮಾತ್ ಇಷ್ಟ ಆಗಲ್ಲ ಅಂದರೆ. ಸೊ ಆ ಥರ ಮಾಡ್ಬೋದು. ಇಲ್ಲ ನಮಗೆ ಕಾಫಿದು ಹ್ಯಾಬಿಟೇ ಇಲ್ಲ ಅಂದರೆ ನಾನು 2 ಥರನೂ ಮಾಡ್ತೀನಿ. ಓಕೆನಾ? ಹಾಗೆ ಕೇಳಿಸ್ಕೊಳ್ಳಿ, ನಾನು ತುಂಬ ಈ ಥರ ಬ್ಯೂಟಿದೆಲ್ಲ ಕ್ರೇಜು. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ, ಬಿಕಾಸ್ ನೀವು ಅದರಿಂದ ಹೆಲ್ಪ್ ಆಗಲಿ ಅಂತ ಅಲ್ವಾ. ಇನ್ನೊಂದು ಏನು ಮಾಡ್ಬೋದು ಅಂದರೆ, ಬಿಸಿ ನೀರಿಗೆ ನೀವು ಅಂದರೆ ಒಂದು ಸ್ವಲ್ಪ ತುಂಬಾ ಬೆಚ್ಚಗಿರಬಾರ್ದು, ತುಂಬಾ ತಣ್ಣಗಿರಬಾರ್ದು, ಆ ಥರ ಒಂದು ಸ್ವಲ್ಪ ಬಿಸಿ ಇರಬೇಕು. ಕುಡಿದಾಗ ಏನು ಅಂದರೆ ಹಾಟ್ ಫೀಲ್ ಆಗಬೇಕು ನಾವು. ಆ ಥರ ಒಂದು ಸ್ವಲ್ಪ ನಿಂಬೆ ಹಣ್ಣು ಮತ್ತು ಜೇನುತುಪ್ಪ ಹಾಕೋಬೇಕು. ಜೇನುತುಪ್ಪ ಯಾವಾಗಲೂ ನಾವು ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಜೇನುತುಪ್ಪ ಯಾವಾಗಲೂ ಹಾಟ್ ವಾಟರಲ್ಲಿ ಕುಡಿಬಾರ್ದು, ಬಿಕಾಸ್ ಅದು ಸ್ಲೋ ಪಾಯ್ಸನ್ ಥರ ವರ್ಕ್ ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಿ. ಓಕೆನಾ? ಸೊ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಒಂದು ಸ್ವಲ್ಪ, ಅದಕ್ಕೆ ಹೇಳಿದ್ದು, ಒಂದು ಸ್ವಲ್ಪ ಬೆಚ್ಚಗಿರೋಕ್ಕಿಂತ ಒಂಚೂರು ಜಾಸ್ತಿ ಅಷ್ಟು ಕುಡಿಯಂಗೆ ಇರಬೇಕಷ್ಟೆ. ಓಕೆನಾ? ಸೊ ಆ ಥರದ್ರಲ್ಲಿ ಕುಡೀರಿ. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನೀವೇನು ಮಾಡಿ ಅಂದರೆ, ಒಂದು ಸ್ವಲ್ಪ ತಣ್ಣಗಿರೋ ನೀರು ಇರುತ್ತೆ ನೋಡಿ, ತಣ್ಣಗಿರೋದು ಅಂದರೆ ಕೋಲ್ಡ್ ವಾಟರ್ ಅಲ್ಲ, ಫ್ರಿಜ್ ನೀರಲ್ಲ. ಆಮೇಲೆ ಮಾಮೂಲಿ ನಾರ್ಮಲ್ ವಾಟರ್ಗೆ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಇದು ಹನಿ ಹಾಕ್ಕೊಳ್ಳಿ. ಓಕೆನಾ? ಪ್ಯೂರ್ ಹನಿ ಹಾಕ್ಕೊಳ್ಳಿ.
ನಾನು ಯಾವುದೇ ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಸಫೋಲಾದು ಯೂಸ್ ಮಾಡ್ತೀನಿ. ಬಿಕಾಸ್ ಸಫೋಲಾದು ತುಂಬ ಅದು ರಿಸರ್ಚ್ ಮಾಡಿರೋ ಪ್ರಕಾರ ಹೇಳುತ್ತೆ. ಜಾಸ್ತಿ ಅದರಲ್ಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ಹನಿ ಅಂತ ಅಂದ್ಬಿಟ್ಟು ಯಾವುದೂ 100% ಇದಿರಲ್ಲ, ಅಂದರೆ ಪ್ಯೂರ್ ಇರಲ್ಲ. ಸೊ ಒಂದು ಸ್ವಲ್ಪ ಸಕ್ಕರೆ ಪಾಕ ಥರ ಹಾಕ್ಬಿಡ್ತಾರೆ. ಹನಿನಲ್ಲೆಲ್ಲ ನೀವು ನೋಡ್ತೀರಾ ಬೇಕಾರೆ ಒಂದು ಸ್ವಲ್ಪ ದಿನ ಆದಮೇಲೆ ಕೆಳಗಡೆ ಒಂದು ಸ್ವಲ್ಪ ಪಾಕ ಥರ ಬಂದು ನಿಂತಿರುತ್ತೆ. ಬಟ್ ಸಫೋಲಾದಲ್ಲಿ ಒಂದು ಸ್ವಲ್ಪ ಪರವಾಗಿಲ್ಲ ಅದು. ಸೊ ಅದನ್ನು ನಾನು ಯೂಸ್ ಮಾಡ್ತೀನಿ, ಓಕೆನಾ. ಅದಿಲ್ಲ ಅಂದರೆ ಎಮರ್ಜೆನ್ಸಿಗೆ ನಾನು ಡಾಬರ್ದು ಯೂಸ್ ಮಾಡೋದು. ಸೊ ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ಬಿಕಾಸ್ ನನಗೆ ಅದು ಇಷ್ಟನೂ ಆಗಲ್ಲ. ನನಗೆ ಯಾವುದು ನಾನು ಯೂಸ್ ಮಾಡ್ತಾ ಇದ್ದೀನೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ, ಓಕೆನಾ. ಸೊ ಆ ಥರ. ಸೊ ನಾನೇನು ಮಾಡ್ತೀನಿ ಅಂದರೆ ಅದೇ ಹೇಳಿದ್ನಲ್ಲ. ಸೊ ಇವಾಗ ಏನು ಅಂದರೆ ಡಿಟಾಕ್ಸ್ ಹೇಳ್ತೀನಿ ಬನ್ನಿ. ಸೊ ಫಸ್ಟ್ ಏನು ಹಾಕಿದ್ವಿ, ಚಿಯಾ ಸೀಡ್ಸ್ ಹಾಕಿದ್ವಿ. ಅದಾದಮೇಲೆ ಸೌತೆಕಾಯಿ ಪೀಸ್ಗಳು, ಆಮೇಲೆ ಲೆಮನ್ನ ಕಟ್ ಮಾಡಿ ಹಾಕಿದ್ದೀವಿ, ಪುದೀನ ಹಾಕಿದ್ದೀವಿ. ಸೊ ಇದೆಲ್ಲ ಒಂದು ಸ್ವಲ್ಪ ಅದು 1 ಗಂಟೆ ಬಿಟ್ಬಿಡಿ, ಚೆನ್ನಾಗಿ ಅದರಲ್ಲಿ ಅದು ಮಿಕ್ಸ್ ಆಗಬೇಕು ಅದೆಲ್ಲ, ಓಕೆನಾ. ಸೊ 1 ಗಂಟೆ ಬಿಟ್ಟ ಮೇಲೆ 9 o'clock ಸ್ಟಾರ್ಟ್ ಮಾಡ್ತೀನಿ. 9 o'clock 1 ಗ್ಲಾಸ್ ಡಿಟಾಕ್ಸ್ ವಾಟರ್ ಕುಡಿತೀನಿ. ಇದೇನೋ ಅಂದರೆ ಡಿಟಾಕ್ಸ್, ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ಓಕೆನಾ. ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ನೋಡಿ ಪಿಂಪಲ್ಸು ಏನೂ ಬರಲ್ಲ, ನೀಟಾಗಿ ಕಾಣಿಸುತ್ತೆ ಮುಖ. ಆಮೇಲೆ ಫ್ರೆಶ್ ಲುಕ್ ಇರುತ್ತೆ ಯಾವಾಗ್ಲೂ. ಆಮೇಲೆ ಇನ್ನೊಂದೇನು ಅಂದರೆ ಈ ಥರ ಡಿಟಾಕ್ಸ್ ವಾಟರ್ ನೀವು ಕುಡಿಯೋದ್ರಿಂದ ತುಂಬ ಎನರ್ಜೆಟಿಕ್ ಆಗಿರ್ತೀರಾ. ನಮಗೆಲ್ಲ ಒಂದೊಂದ್ಸಲ ಹೊರಗಡೆ ಎಲ್ಲ ಹೋಗ್ಬೇಕಾಗುತ್ತಲ್ವ, ಮನೆಯಲ್ಲೂ ಕೆಲಸ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಿಬಿಟ್ಟು ನಾನು ಹೊರಗಡೆನೂ ಹೋಗ್ಬೇಕಾಗುತ್ತಲ್ವ. ಸೊ ಅದರಿಂದ ಏನು ಅಂದರೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಆಗ್ತೀವಿ ಅಂದ್ಬಿಟ್ಟು ನಾನು ಡಿಟಾಕ್ಸ್ ವಾಟರ್ ಕುಡಿದಾಗ ಏನಾಗುತ್ತೆ ಅಂದರೆ ತುಂಬ ಎನರ್ಜೆಟಿಕ್ ಆಗಿರ್ತೀವಿ, ಸ್ಕಿನ್ನು ಗ್ಲೋ ಬರುತ್ತೆ, ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಫ್ರೆಂಡ್ಸ್. ಅದೊಂದು ಪ್ಲಸ್ ಪಾಯಿಂಟ್ ಇದೆ ಡಿಟಾಕ್ಸ್ ವಾಟರಲ್ಲಿ. ಸೊ ಈ ಥರ ನೀವೂ ಟ್ರೈ ಮಾಡಿ, ಓಕೆನಾ. ಸೊ ಈ ಥರ ಆಗಿತ್ತು. ಸೊ ಫೇಸ್ ಪ್ಯಾಕ್ಸಲ್ಲಿ ನಾನು ಹೇಳಬೇಕು ಅಂದರೆ ನಾನು ತೋರಿಸ್ತೀನಿ ರೀ ಒಂದು ನಿಮಿಷ. ಸೊ ಮುಂಚೆನೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನೋ ಅದು ನಿಮ್ಗೆ ಹೇಳ್ತಾ ಇದ್ದೀನಿ. ಬಿಕಾಸ್ ನೀವೇ ನೋಡ್ತಾ ಇದ್ದೀರಲ್ಲ ಸ್ಕಿನ್ದು ರಿಸಲ್ಟ್ ಕೊಟ್ಟಿರೋದ್ರಿಂದ. ನಾನು ಇದನ್ನು ಎಷ್ಟು ವರ್ಷದಿಂದ ಅಂದರೆ ನಾನು ಒಂದು 6-7 ವರ್ಷದಿಂದನೂ ಯೂಸ್ ಮಾಡ್ತಿದ್ದೀನಿ, ಓಕೆ. ಒಂದು 6 to 7 ಇಯರ್ಸ್ವರೆಗೂ ಯೂಸ್ ಮಾಡ್ತಿರೋದು, ಅಂದರೆ ಆವಾಗಿಂದ ಯೂಸ್ ಮಾಡ್ತಿರೋದು. ಸೊ ಬನ್ನಿ ತೋರಿಸ್ತೀನಿ. ಸೊ ಇದು ಜೋವೀಸ್ ಅಂತ, ಇದೆಲ್ಲ ಏನು ಗೊತ್ತಾ, ಹರ್ಬಲ್ದು ಬರುತ್ತೆ. ಸೊ ಯಾವುದೇ ಪ್ರಮೋಷನ್ ನಾನು ಮಾಡ್ತಾ ಇಲ್ಲ, ಜೋವೀಸ್ದು ಹರ್ಬಲ್ದು ಬರುತ್ತೆ. ಇದು ಸ್ಕ್ರಬ್ಬು ಏನಕ್ಕೆ ಗೊತ್ತಾ, ಮುಖದಲ್ಲಿ ಸ್ಕ್ರಬ್ನ ಯಾಕೆ ಯೂಸ್ ಮಾಡಬೇಕು ನಾವು ಅಂದರೆ ಫ್ರೆಂಡ್ಸ್, ನಾನು ಏನು ಮಾಡ್ತೀನಿ ಗೊತ್ತಾ, ಬೆಳಗ್ಗೆ ಹೊತ್ತು ಫಸ್ಟ್ ನಾನು ಸ್ಕ್ರಬ್ನಲ್ಲಿ ವಾರದಲ್ಲಿ 3 ಸಲ ಮಾಡ್ತೀನಿ. ಒಂದಿನ ಮಾಡಿದ್ರೆ ಇನ್ನೊಂದು ದಿನ ಬಿಟ್ಟು ಇನ್ನೊಂದು ದಿನ ಮಾಡೋದು, ಆ ಥರ. ಒಂದಿನ ಬಿಟ್ಟು ಒಂದಿನ ಮಾಡೋದು, ಓಕೆನಾ. ಸೊ ಅದನ್ನು ಇಲ್ಲೆಲ್ಲ ಮಾಡಬೇಕು, ಬ್ಲ್ಯಾಕ್ ಹೆಡ್ಸು ಅದೆಲ್ಲ ಹೋಗುತ್ತೆ. ಆಮೇಲೆ ಇಲ್ಲಿ ಕೆನ್ನೆ ಹತ್ರ ಇಲ್ಲೆಲ್ಲ ಹುಡುಗಿರ್ಗಾಗಲಿ ತುಂಬ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಆಗಿರುತ್ತಲ್ಲ. ಸೊ ಅದೆಲ್ಲ ರಿಮೂವ್ ಆಗಿಬಿಡುತ್ತೆ, ತುಂಬ ಸಾಫ್ಟ್. ನಂದು ಮೂಗು ಮುಟ್ಟರೆ ಫುಲ್ ಸಾಫ್ಟ್ ಇದೆ. ಸೊ ಆ ಥರ, ಓಕೆನಾ. ಮುಂಚೆ ಇರಲಿಲ್ಲ, ಅಂದರೆ ಒಂದು ಸ್ವಲ್ಪ ರಫ್ ಇತ್ತು. ಸೊ ಇದನ್ನೆಲ್ಲ ಯೂಸ್ ಮಾಡ್ತಾ ಇರುವಾಗ ಆಮೇಲೆ ಡಿಟಾಕ್ಸ್ ವಾಟರು ಪ್ಲಸ್ ಗೀದು ನಾನು ಹೇಳಿದ್ನಲ್ಲ, ತುಂಬ ಚೆನ್ನಾಗಾಗುತ್ತೆ ಇದು, ಓಕೆನಾ. ಇದೆಲ್ಲ ಟ್ರೈ ಮಾಡಿ. ಸೊ ಅದೊಂದಾಗಿತ್ತು, ಓಕೆನಾ. ಸೊ ಇನ್ನೊಂದು ನಾನು ಮರ್ತೋಗಿದ್ದೆ, ಅಂದರೆ ವಾಸ್ತು ಟಿಪ್ಸಲ್ಲಿ ಮುಖದ್ದು ಸಂಬಂಧಪಟ್ಟಿರಂಗೆ ಒಂದು ರೆಮಿಡಿ ಇದೆ. ಪಿಗ್ಮೆಂಟೇಷನ್ಗೆ ಇದು ಯಾರೋ ಒಬ್ಬರು ನಂದು ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು. ಸೊ ಪಿಗ್ಮೆಂಟೇಷನ್ನ ಹೆಂಗೆ ರಿಮೂವ್ ಮಾಡೋದು ಅಂತ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನಿಮಗೆ ಕೆಲವೆಲ್ಲ ಗೊತ್ತಿರಲ್ಲ. ನಿಮಗೆ ಏನು ಗೊತ್ತಾ, ನಮ್ಮ ಒಂದು ಬಾಡಿನಲ್ಲಿ ನಾವು ಅದೇನೋ ಅಂತಾರಲ್ಲ, ಅಂಗೈಲೇ ನಮಗೆ ಮನೆ ಮದ್ದು ಅಂತಾರೆ ನೋಡಿ. ನಮ್ಮ ಒಂದು ಬಾಡಿನಲ್ಲೇ ನಾವು ಏನೇನು ಮಾಡ್ಕೋಬೋದು ಅದೆಲ್ಲ ಮಾಡ್ಕೋಬೋದು, ನಮ್ಮ ಕೈನಲ್ಲೇ ಇದೆ ಅದೆಲ್ಲ. ಅಂಗೈನಲ್ಲಿ ಮದ್ದು ಅಂತಾರೆ ನೋಡಿ. ಸೊ ಆ ಥರ. ಸೊ ನಿಮಗೆ ತುಂಬ ಇಷ್ಟ ಆಗುತ್ತೆ ಇದು, ನಿಮಗೆ ನಿಜವಾಗ್ಲೂ ತುಂಬ ಈಸಿಯಾಗೂ ಇದೆ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಯಾರಿಗೆ ಗೊತ್ತಿರಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾನು ಹೇಳ್ಕೊಟ್ಟಿದ್ದು ನಿಮಗೂ ಯೂಸ್ ಆಗ್ತಿದೆ ಅಂದರೆ ನನಗೂ ಖುಷಿ ಅಲ್ವಾ. ಸೊ ಆ ಥರ. ಸೊ ಬಿಕಾಸ್ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ತಾನೇ ನಾನು ವೀಡಿಯೋಸಲ್ಲೆಲ್ಲ ಮಾಡೋದು. ಸೊ ಇಷ್ಟ ಆದರೆ ಹಂಗೆ ಇರಬೇಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾಕೆಂದರೆ ತುಂಬ ಜನಕ್ಕೂ ರೀಚ್ ಆದರೆ ಎಲ್ಲರಿಗೂ ಇವಾಗ ಪಿಗ್ಮೆಂಟೇಷನ್ ಏನು ಗೊತ್ತಾ, ಯಾವುದೇದೋ ಕ್ರೀಮ್ ಎಲ್ಲ ಹಾಕೊತಾರಲ್ವಾ. ಸೊ ಅದು ಮುಖ ಎಲ್ಲ ಸುಟ್ಟಂಗೆ ಆಗ್ಬಿಟ್ಟು ಇನ್ನೂ ಜಾಸ್ತಿ ಇಲ್ಲೆಲ್ಲ ಕಲೆಗಳ ಥರ ಬರುತ್ತೆ ಫ್ರೆಂಡ್ಸ್. ಮೇನ್ ರೂಟ್ ಕಾಸ್ನ ತಿಳ್ಕೊಳ್ಳಿ. ರೂಟ್ ಕಾಸ್ ಏನು ಅಂದರೆ ತುಂಬ ಜನಕ್ಕೆ ಏನಕ್ಕೆ ಬರುತ್ತೆ ಅಂದರೆ, ನಾನು ಹೇಳ ಸೀಕ್ರೆಟ್ ರಿವೀಲ್ ಮಾಡ್ತಿದ್ದೀನಿ. ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಯಾಕೆ ಬರುತ್ತೆ ಅಂದರೆ, ನಮ್ಮ ಒಂದು ಶುಕ್ರ ದೆಸೆ ಮತ್ತು ಚಂದ್ರ ಇದು ವೀಕ್ ಇರುತ್ತೆ, ಗೊತ್ತಾಯ್ತಾ.
ಚಂದ್ರ ಮತ್ತು ಶುಕ್ರದು ಯಾವಾಗ ವೀಕ್ ಇರುತ್ತೋ ಆವಾಗಲೇ ನಮಗೆ ಇದೆಲ್ಲ ಕಲೆಗಳು ಬರೋದು, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗೋದು ಅದೆಲ್ಲ ಆಗೋದು. ಓಕೆನಾ? ಸೊ ಚಂದ್ರದು ವೀಕ್ ಆಗೋದು ಯಾವುದಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಯಾರಿಗೆ ತುಂಬ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ತುಂಬ ಯೋಚನೆ ಮಾಡ್ತಾರೆ ನೋಡಿ, ಡಿಪ್ರೆಷನಲ್ಲಿ ಇರ್ತಾರೆ, ತುಂಬಾ ಆ್ಯಂಗ್ಸೈಟಿ ಇಶ್ಯೂಸ್ ಇರುತ್ತೆ, ಆಮೇಲೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ, ಈಸಿ ಗೋಯಿಂಗ್ ಇರಲ್ಲ. ಈಗ ನಾನು ಅದಕ್ಕೆ ತಾನೇ ನನ್ನ ವ್ಲಾಗ್ಸ್ನ ತುಂಬ ನೀವು ನೋಡಿ ಅನ್ನೋದು ಅದಕ್ಕೇ. ನಾನು ಒಂದೊಂದು ವ್ಲಾಗ್ಸ್ನಲ್ಲೂ ನಿಮ್ಗೆ ನಿಜವಾಗ್ಲೂ ಒಂದಲ್ಲ ಒಂದು ಟಿಪ್ಸ್ ನಿಮ್ಗೆ ಸಿಕ್ಕೇ ಇರುತ್ತೆ, ಯೂಸ್ಫುಲ್ ಆಗೋದೇ ನಾನು ಹೇಳೋದು. ಏನು ಹೇಳಿದ್ದೀನಿ ಅಂದರೆ, ಚಂದ್ರ ನಿಮ್ಮದು ಸರಿ ಹೋಗಬೇಕು ಅಂದರೆ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಬೆಳ್ಳಿದು ಉಂಗುರ. ಸೊ ಇದು ಏನು ಅಂದರೆ, ನಾನು ಹೊರಗಡೆ ಪಾಠ ಎಲ್ಲ ಮಾಡೋದ್ರಿಂದ ನಾನು ಇದು ಹಾಕೋದು. ಟೀಚಿಂಗ್ ಫೀಲ್ಡ್ ಇರೋರು ಮಾತ್ರ ಹೆಬ್ಬೆರಳಲ್ಲಿ ಹಾಕ್ಕೊಂಡ್ರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ. ಸೊ ನೀವೇನು ಮಾಡಿ ಅಂದರೆ, ಹುಡುಗರಾದರೆ ಬಲ್ಗಡೆ ಬೆರಳಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಇದನ್ನು ಬಿಟ್ಟು ಹಾಕೊಳ್ಳಿ, ಇದು ಮ್ಯಾರೇಜ್ ಫಿಂಗರ್ ಇದು. ಓಕೆನಾ? ಇದನ್ನು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ರಲ್ಲಿ ಯಾವುದ್ರಲ್ಲಾರ ಹಾಕೊಳ್ಳಿ. ರಿಂಗ್ ಫಿಂಗರ್ನ ಬಿಟ್ಬಿಟ್ಟು ಬೇರೆ ಯಾವುದ್ರಲ್ಲಾರ ಹಾಕೊಳ್ಳಿ. ಓಕೆನಾ? ಸೊ ಆ ಥರ ಹುಡುಗರದು. ಹುಡುಗಿರಾದರೆ ಈ ಥರ ಬೆರಳಲ್ಲಿ ಯಾವ್ದು ಬೇಕಾದ್ರೆ ಹಾಕೋಬೋದು. ಪ್ಲಸ್ ನೀವು ನಿಮ್ಗೆ ಎಷ್ಟು ಒಳ್ಳೆ ಆಪ್ಷನ್ ಹುಡುಗಿರಿಗೆ ಅಂದರೆ, ಕಾಲ್ಗೆಜ್ಜೆ ಹಾಕೋಬೋದು, ಕಾಲುಂಗ್ರ ಹಾಕೋಬೋದು, ಈವನ್ ಬಳೆ ಹಾಕೋಬೋದು, ಹುಡುಗರು ಹಾಕೋಬೋದು, ಕಡ ಹಾಕೋಬೋದು, ಇದು ಬೆಳ್ಳಿದು. ಒಂದು ಸ್ವಲ್ಪ ವರ್ಷದ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ತುಂಬ ಜನಕ್ಕೆ ಅದೊಂದು ಟ್ರೆಂಡ್ ಆಗೋಗಿತ್ತು ಫ್ರೆಂಡ್ಸ್. ಎಲ್ಲರೂ ಯಾರು ನೋಡಲಿ, ಸೊಪ್ಪು ಮಾರೋರಿಂದ ಹಿಡ್ದು, ಹೂ ಮಾರೋರಿಂದ ಹಿಡ್ದು, ಹಣ್ಣು ಮಾರೋರಿಂದ ಹಿಡ್ದು ಪ್ರತಿಯೊಬ್ಬರೂ ಹುಡುಗರಾಗಲಿ ಹುಡುಗಿರಾಗಲಿ ಬೆಳ್ಳಿ ಕಡಗಳು ಯೂಸ್ ಮಾಡೋರು. ಯಾಕೆ ಯೂಸ್ ಮಾಡೋರು ಅಂದರೆ, ಚಂದ್ರಮ ಬ್ಯಾಲೆನ್ಸ್ ಆದ್ರೇ ನಮ್ಮ ಒಂದು ಬುಧ ಅಂತಾರೆ ನೋಡಿ, ಬುದ್ಧಿ, ಅದೆಲ್ಲ ಚಂದ್ರಮ ಬ್ಯಾಲೆನ್ಸ್ ಇದ್ರೇ ನಮಗೆ ದುಡ್ಡು ಕಾಸು ಬರೋದಾಗಲಿ, ಆಮೇಲೆ ನಮ್ಮದು ಏನಂತಾರೆ, ನಾವು ಸ್ಟೇಬಲ್ ಆಗಿದ್ರೆ ತಾನೇ, ಥಿಂಕಿಂಗ್ ಲೆವೆಲ್ಲು ನಾವು ಸ್ಟೇಬಲ್ ಆಗಿದ್ದಾಗ ಮಾತ್ರ ನಾವು ಕರೆಕ್ಟ್ ಡಿಸಿಷನ್ನ ತಗೊಳ್ಳೋಕ್ಕೆ ಸಾಧ್ಯ. ಸೊ ಅದು ಹೆಂಗೆ ಕಾರಣ, ಹೇಗಾಗುತ್ತೆ, ಚಂದ್ರಮ ಸರಿ ಇದ್ರೇ ಬ್ಯಾಲೆನ್ಸ್ ಆಗೋದು ನಮ್ಮದು. ಸೊ ನಿಮ್ಗೆ ಯಾವುದೇ ಫೀಲ್ಡ್ ಇರ್ಬೋದು, ನಾನು ಹೇಳೋದು ನಿಮ್ಮದು ಒಂದು ಕಾರ್ಪೊರೇಟ್ ಆಫೀಸಲ್ಲೇ ಇರ್ಬೋದು, ಇಲ್ಲ ನೀವು ಎಜುಕೇಷನ್ ಮಾಡ್ತಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಯೂಸ್ ಆಗುತ್ತಿದ್ದು. ಚಂದ್ರಮ ಬ್ಯಾಲೆನ್ಸ್ ಇದ್ರೇ ತಾನೇ ಈಗ ನಮ್ಮದು ಎಮೋಷನ್ನ ನಾವು ಕಂಟ್ರೋಲ್ ಮಾಡೋರೆ ತಾನೇ ನಮಗೆ ಕ್ಲಿಕ್ ಆಗೋದು. ಸೊ ಅದು ತುಂಬ ಯೋಚನೆ ಮಾಡಿನೇ ಇಲ್ಲೆಲ್ಲ ಪಿಗ್ಮೆಂಟೇಷನ್ನು ಅದೆಲ್ಲ ಬರೋದಕ್ಕೆ ಅದೇ ಕಾರಣ, ಮೇನ್ ಕಾಸ್ ಅದೇನೆ. ಸೊ ಅದಕ್ಕೆ ನಾನು ಇವಾಗ ರೆಮಿಡಿ ಹೇಳ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾನಿವಾಗ ತೋರಿಸ್ತಾ ಇದ್ದೀನಿ. ಇದು ಏನು ಅಂದರೆ ವಾಸ್ತು ಟಿಪ್ಸ್. ಓಕೆನಾ? ವಾಸ್ತು ಟಿಪ್ಸ್ ಯಾವುದಕ್ಕೆ? ಪಿಗ್ಮೆಂಟೇಷನ್ಗೆ. ಒಂದು ನಿಮಿಷ ಇರಿ, ಪಿಗ್ಮೆಂಟೇಷನ್. ಓಕೆನಾ? ಅಂದರೆ ಬಂಗು ಅಂತಾರೆ ನೋಡಿ ಕನ್ನಡದಲ್ಲಿ, ಬಂಗು. ಸೊ ನೋಡಿ ಬರೆದಿದ್ದೀನಿ, ವಾಸ್ತು ಟಿಪ್ಸು ಪಿಗ್ಮೆಂಟೇಷನ್ ಬಂಗು. ಸೊ ಅಂಥವ್ರಿಗೆ ಯಾಕೆ ಗೊತ್ತಾ, ಬೇರೆದೆಲ್ಲ ನಾವು ಕ್ರೀಮ್ಗಳೆಲ್ಲ ಹಾಕೊಂಡು ಸರಿ ಮಾಡ್ಬೋದು, ಬಟ್ ಪಿಗ್ಮೆಂಟೇಷನ್ಗೆ ನಾವು ಅದನ್ನು ರೂಟ್ ಕಾಸ್ನ ಕಂಡುಹಿಡಿಯಲೇಬೇಕು, ಏನಕ್ಕೆ ಹೆಂಗೆ ಅಂತ. ಸೊ ಅದು ಹೇಳ್ತೀನಿ, ಈಸಿಯಾಗಿ ಹೇಳ್ಬಿಡ್ತೀನಿ ಬನ್ನಿ. ಇನ್ನು ಕೂದಲುದು ಬೇರೆ ತೋರಿಸ್ಬೇಕಲ್ವ, ಬೇಗ ಹೇಳ್ತೀನಿ. ಸೊ ಏನು ಅಂದರೆ ಫ್ರೆಂಡ್ಸ್, ಈ ಥರ ಹೆಬ್ಬೆರಳು ಅಂದ್ಕೊಳ್ಳಿ. ಓಕೆನಾ? ಸೊ ನಾನಿಲ್ಲಿ ಉಂಗುರ ಹಾಕ್ಕೊಂಡಿದ್ದೀನಲ್ವಾ, ಸೊ ಇದು ಉಂಗುರ ಹಾಕ್ಕೊಂಡಿದ್ದೀನಿ ಅಂದ್ಕೊಳ್ಳಿ, ಹೆಬ್ಬೆರಳು ಅಂದ್ಕೊಳ್ಳಿ. ಸೊ ಇದು ಹೆಬ್ಬೆರಳು. ಸೊ ಇಲ್ಲೇನು ಬರುತ್ತಪ್ಪ, ಈ ಒಂದು ಉಬ್ಬಿರೋ ಜಾಗದಲ್ಲಿ ಶುಕ್ರ ಬರುತ್ತೆ. ಓಕೆನಾ? ಈ ಒಂದು ಉಬ್ಬಿರೋ ಜಾಗ, ಇದೇನು ಉಬ್ಬಿರೋ ಜಾಗ ಇದೆ, ಈ ಪೋರ್ಷನಲ್ಲೇ ಶುಕ್ರ ಬರೋದು. ಸೊ ಈ ಒಂದು ಪೋರ್ಷನಲ್ಲಿ ಚಂದ್ರ ಬರುತ್ತೆ. ಸೊ ಹಂಗೆ ನೋಡ್ಕೊಳ್ಳಿ, ಬೇಕಾದ್ರೆ ಒಂದು ಇದ್ರಲ್ಲಿ ಬರ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ ನನ್ನ ವೀಡಿಯೋ, ನಿಮ್ಗೆಲ್ಲರಿಗೂ ಯೂಸ್ ಆಗುತ್ತೆ. ಯಾರು ಈ ಥರದ್ದು ನಿಮ್ಗೆ ಹೇಳಿರಲ್ಲ ರೆಮಿಡಿ. ಏನು ಗೊತ್ತಾ, ಇದು ಶುಕ್ರದು ಬರುತ್ತೆ, ಇದು ಚಂದ್ರದು ಬರುತ್ತೆ. ಹೇಳ್ತೀನಿ ಬನ್ನಿ ಇವಾಗ. ಸೊ ನಾನು ಆ ಕೈಯಲ್ಲಿ ತೋರಿಸಿದ್ದೆ ಅಲ್ವಾ ಫ್ರೆಂಡ್ಸ್, ನೋಡಿ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಹೆಬ್ಬೆರಳಿನ ಕೆಳಗಡೆ ಈ ಒಂದು ಉಬ್ಬಿರೋ ಜಾಗ ಇರುತ್ತಲ್ಲ, ಇದು ಶುಕ್ರದ ಜಾಗ. ಸೊ ನೀವೇನು ಮಾಡಿ ಅಂದರೆ, ಡೈಲಿ ಮಲಗ್ತಿರಲ್ಲ, ಹುಡುಗರಿಗಾಗಲಿ ಹುಡುಗಿರ್ಗಾಗಲಿ ಇಬ್ರಿಗೂ ಯೂಸ್ ಆಗುತ್ತೆ. ಎಲ್ಲರಿಗೂ ಪಿಗ್ಮೆಂಟೇಷನ್ ಅನ್ನೋದು ಸಾಮಾನ್ಯವಾಗಿ ಹುಡುಗಿರ್ಗೂ ಬರುತ್ತೆ, ಹುಡುಗರಿಗೂ ಬರುತ್ತೆ. ಸೊ ಈ ಒಂದು ಉಬ್ಬಿರೋ ಜಾಗ ಇದೆಯಲ್ಲ, ಇಲ್ಲಿ ಏನು ಮಾಡಿ ಅಂದರೆ, ಒಂದು ಸ್ವಲ್ಪ ತುಪ್ಪ ಹಾಕೊಂಬಿಡಿ, ಸ್ವಲ್ಪ ಒಂಚೂರು ತುಪ್ಪ ಹಾಕ್ಬಿಟ್ಟು ಹಿಂಗೆ ರೊಟೇಟ್ ಮಾಡ್ತಾ ಇರಿ, ಹಿಂಗೆ. ಅದು ಮಾಡ್ಬೇಕಾದ್ರೆ ನೀವು ಏನು ಹೇಳ್ಕೊಬೋದು ಅಂದರೆ, ಶ್ರೀಮಂತನೂ ಹೇಳ್ಕೊಬೋದು, ಇಲ್ಲ ನಮಗೆ ಯಾವುದೇ ಒಂದು ಮಂತ್ರ ನಮಗೆ ಬರ್ತಾ ಇಲ್ಲ, ನಮ್ಗೆ ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಏನೂ ಪರವಾಗಿಲ್ಲ, ಸುಮ್ಮನೆ ಹಿಂಗೆ ಇದು ಮಾಡ್ತಾಯಿರಿ ಅಷ್ಟೇ. ಜಸ್ಟ್ ಹಿಂಗೆ ರೊಟೇಟ್ ಮಾಡಿ ಈ ಕೈಯಲ್ಲಿ, ಅಂದರೆ ಬಲಗೈಯಲ್ಲಿ ಎಡಗೈಗೆ ಹಿಂಗೆ ಮಾಡಬೇಕು. ಹುಡುಗರಾದರೆ ಬಲಗೈ ಬರುತ್ತೆ, ಹುಡುಗಿರಾದರೆ ಎಡಗೈ ಬರುತ್ತೆ. ಓಕೆನಾ? ಸೊ ಆ ಥರ ಈ ಉಬ್ಬಿರೋ ಜಾಗದಲ್ಲಿ ಗೀ ಹಾಕಬೇಕು. ಸೊ ಇದ್ರ ಜೊತೆಗೆ ನೀವು ಚಂದ್ರನೂ ಬ್ಯಾಲೆನ್ಸ್ ಮಾಡಬೇಕು, ಬರೀ ಶುಕ್ರ ಅಲ್ಲ, ಚಂದ್ರನೂ ಕೆಟ್ಟ ಇದು ವೀಕ್ ಆಗಿರೋದಕ್ಕೆ ನಿಮ್ಮದು ಪಿಗ್ಮೆಂಟೇಷನ್ ಬಂದಿರುತ್ತೆ. ನಿಮ್ಮ ಒಂದು ಇದರಲ್ಲಿ ನಿಮ್ಮದು ಜಾತಕದಲ್ಲಿ ಶುಕ್ರ ದೆಸೆ ಕಡಿಮೆ ಇದ್ದು, ವೀಕ್ ಆಗಿದ್ದು,
ಮತ್ತು ಚಂದ್ರ ದೆಸೆ ವೀಕ್ ಆಗಿದ್ರೇ ಈ ಥರ ಪಿಗ್ಮೆಂಟೇಷನ್ ಜಾಸ್ತಿ ಬರೋದು. ಇದು ತುಂಬ ಜನ ಹೇಳಲ್ಲ, ಇದೆಲ್ಲ ಒಂಥರ ಸೀಕ್ರೆಟ್, ನಾನು ರಿವೀಲ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಆ ಥರ ಇಲ್ಲಿ ಏನು ಮಾಡಿ ಅಂದರೆ ಗೀ ಹಾಕ್ಕೊಂಡು ಹಿಂಗೆ ರೊಟೇಟ್ ಮಾಡಿ ರೌಂಡು. ಮತ್ತು ಈ ಜಾಗ ಬರುತ್ತೆ ನೋಡಿ, ಈ ಜಾಗ ಇದರಲ್ಲಿ ಕೈಯಲ್ಲಿ ತೋರಿಸಿದ್ದೀನಲ್ಲ, ಇನ್ನೊಂದು ಸಲ ಆಮೇಲೆ ತೋರಿಸ್ತೀನಿ. ಸೊ ಈ ಒಂದು ಜಾಗ ಇಲ್ಲಿ ಇರುತ್ತಲ್ಲ, ಇದು ಪೋರ್ಷನ್ನು. ಸೊ ಅಲ್ಲೇನು ಮಾಡಿ ಅಂದರೆ ನೀವು ಮೊಸರನ್ನ ಹಾಕಬೇಕು. ಚಂದ್ರ ಯಾವಾಗ್ಲೂ ಚಂದ್ರನ ನಾವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಮ್ಮ ಒಂದು ಇಮೋಷನ್ನ ಬ್ಯಾಲೆನ್ಸ್ ಮಾಡಿದ್ರೇ ಸ್ಟ್ರೆಸ್ ಇರಲ್ಲ. ಸ್ಟ್ರೆಸ್ ಇಲ್ಲ ಅಂದ್ರೇ ಪಿಗ್ಮೆಂಟೇಷನ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಒಂದು ಎಮೋಷನ್ ಚೆನ್ನಾಗಿರೋ, ಅದಕ್ಕೆ ತಾನೇ ನಾನು ಹೇಳೋದು ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಟಾಕಿ ಅಂತ ಯಾಕೆ ಹೇಳೋದು ನನ್ನ ಬ್ಲಾಗ್ಸಲ್ಲಿ ಅಂದರೆ, ಸ್ಟ್ರೆಸ್ ತೊಗೋಬಾರ್ದು. ಸ್ಟ್ರೆಸ್ ತೊಗೊಂಡ್ರೇ ಈ ಥರ ಎಲ್ಲ ಮುಖದಲ್ಲಿ ಇದಾಗೋದು, ಕೂದಲು ಉದ್ರೋಗೋದು, ಅದೆಲ್ಲ ಯಾಕೆ ಬೇಕಲ್ವಾ? ಯಾರು ಏನಾರ ಅಂದ್ಕೊಳ್ಳಿ, ನಿಮ್ಗೇನಾಗಬೇಕಾಗಿದೆ? ನಿಮ್ಮ ಲೈಫು ನೀವು ಚೆನ್ನಾಗಿರಬೇಕು ಅಲ್ವಾ? ಸೊ ಅವ್ರೇನು ಬಂದು ನಿಮ್ಮ ಪ್ರಾಬ್ಲಮ್ನ ಯಾರೂ ಸಾಲ್ವ್ ಮಾಡಲ್ಲ, ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಎಷ್ಟು ಈಸಿ ಮೆಥಡು. ತುಪ್ಪ ಎಷ್ಟು ಮಹಾ ಖರ್ಚಾಗ್ಬಿಡುತ್ತೆ ನಿಮಗೆ. ಸೊ ಅದನ್ನು ಇಲ್ಲಿ ನೋಡಿ, ಈ ಜಾಗದಲ್ಲಿ ಹಿಂಗೆ ಹಾಕ್ಕೊಂಡು 1 ತಿಂಗಳು ಮಾಡಿ, ನಿಮಗೆ ನಿಜವಾಗ್ಲೂ ರಿಸಲ್ಟ್ ಸಿಗುತ್ತಿದ್ದು. ಸೊ ಇದನ್ನು ಹಿಂಗೆ ರೊಟೇಟ್ ಮಾಡಿ, ಈ ಜಾಗದಲ್ಲಿ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಹಿಂಗೆ ರೊಟೇಟ್ ಮಾಡಿ. ಸೊ ನೀವು ಇನ್ನೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ, ನೀವು ಆ ಥರ ರೊಟೇಟ್ ಮಾಡುವಾಗ ಮ್ಯಾನಿಫೆಸ್ಟದ್ ಮಾಡ್ಕೊಳ್ಳಿ, ಬೆಟರ್ ಅದು. ಮಂತ್ರಗಳು ನಿಮ್ಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ಸೊ ನೀವೇನು ಹೇಳ್ಕೋಬೇಕು ಅಂದರೆ, ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಾಯಿದೆ, ಮುಖ ಕಲೆ ಇಲ್ಲ, ನನ್ನ ಮುಖ ಫುಲ್ಲು ಏನಂತಾರೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಇದ್ದರೆ, ನಂದು ಪಿಗ್ಮೆಂಟೇಷನ್ ಹೊಟ್ಟೋಗಿದೆ, ಕಲೆಗಳಿದ್ರೆ ನಂದು ಮುಖದಲ್ಲಿ ಕಲೆಗಳು ಹೊಟ್ಟೋಗಿದೆ, ನನ್ನ ಕಲೆಗಳು ಹೊಟ್ಟೋಗಿದೆ. ಆ ಥರ ಮಾಡುವಾಗೆಲ್ಲ ಹಂಗೆ ಹೇಳ್ಕೊಳ್ಳಿ. ಒಂದು 5 ನಿಮಿಷ ಮಾಡಿ, ಡೈಲಿ ಮಾಡಿ, ರಾತ್ರಿ ಮಲ್ಗಕ್ಕೆ ಮುಂಚೆನೇ ಮಾಡಬೇಕು. ಆವಾಗಲೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗೋದು. ಇದೇನು ಅಂದರೆ ವಾಸ್ತು ಟಿಪ್ಸು ಇದೆ, ಪ್ಲಸ್ ಮ್ಯಾನಿಫೆಸ್ಟು ಮಾಡ್ತಾ ಇದ್ದೀವಿ, ಕ್ವಿಕ್ ರಿಸಲ್ಟ್ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್? ಯಾವುದೇ ಒಂದು ಮಾಡಬೇಕಾದ್ರೂ ನಿಮಗೆ ನಂಬಿಕೆ ಇಟ್ಕೊಂಡು ಮಾಡಿ. ಆಗಲ್ಲ ಅಂಥದ್ದನ್ನು ಓಡಿಸಿ, ಆಗುತ್ತೆ ಅನ್ನೋದನ್ನು ವೆಲ್ಕಮ್ ಮಾಡಿ. ನನ್ನ ಬ್ಲಾಗ್ಸಲ್ಲಿ ಅದನ್ನೇ ಎಲ್ಲದರಲ್ಲೂ ಹೇಳ್ಕೊಂಬರ್ತೀನಿ. ಆದರೂ ಅದು ಹಂಗೆ ಬಿಡಿ, ಎಲ್ಲರಿಗೂ ಫಸ್ಟ್ ಕಲಿಯೋಕ್ಕೆ ಕಷ್ಟನೇ. ಬಟ್ ನಾನು ಎಷ್ಟು ಈಸಿ ಇದಲ್ವಾ ನಿಮ್ಗೆ ಹೇಳ್ಕೊಡೋದು, ನಿಮ್ಗೆಲ್ಲರಿಗೂ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇರೋದು. ಸೊ ಮೇಲ್ಗಡೆ ಈ ಜಾಗ, ಶುಕ್ರ ಜಾಗದಲ್ಲಿ ತುಪ್ಪ ಹಾಕಿ, ಚಂದ್ರ ಜಾಗದಲ್ಲಿ ಮೊಸರು ಹಾಕಿ. ಓಕೆನಾ? ಸೊ 2 ಅಟ್ ಎ ಟೈಮೇ ಮಾಡಬೇಕು. ಫಸ್ಟ್ ಇದನ್ನು ಮಾಡ್ಕೊಂಬಿಡಿ, ಒಂದು 5 ನಿಮಿಷ ಇದನ್ನು ಮಾಡಿ, ಒಂದು 5 ನಿಮಿಷ ಇದು ಮಾಡಿ ಮಲಗಿ ಅಷ್ಟೇ. ಬೆಟರ್ ಒಂದು ಥಾಟು ಬಿಡಿ. ಇದು ಮಾಡೋದ್ರಿಂದ ಏನು ಗೊತ್ತಾ, ನಾಟ್ ಓನ್ಲಿ ನಿಮ್ಮ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತಲ್ಲ, ನಿಮ್ಮ ಶುಕ್ರ ಚೆನ್ನಾಗಾದರೆ ನಿಮ್ಗೆ ದುಡ್ಡು ಕಾಸನ್ನು ಬರುತ್ತೆ. ನೀವೇನೇ ಒಂದು ಕೇಳ್ಕೊತೀರಲ್ಲ, ಇವಾಗ ಕೆಲವರೆಲ್ಲ ಮದುವೆ ಸೆಟ್ಲ್ ಆಗ್ತಿಲ್ಲ ಅಂತೀರಾ. ಸೊ ಅದು ನಾವೇನು ಮಾಡ್ತಾ ಇದ್ದೀವಿ, ಯೆಲ್ಲೋ ಕಲರು ತುಪ್ಪ, ಅದು ಗುರುಬಲ ಬರುತ್ತೆ ನಿಮಗೆ ಚೆನ್ನಾಗಿ. ಓಕೆನಾ? ಸೊ ಅದೆಲ್ಲ ಸೆಟ್ಲ್ ಆಗಂಗಾಗುತ್ತೆ. ಪ್ಲಸ್ ನಿಮ್ಮದು ಯಾವುದೇ ಒಂದು ನಿಂತೋಗಿರೋ ಕೆಲಸನೂ ಆಗುತ್ತೆ, ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಸೊ ಎಲ್ಲನೂ ಆಗುತ್ತೆ. ಓಕೆನಾ? ಸೊ ಇವಾಗ ಕೂದಲು ಹೇಳ್ತೀನಿ ಬನ್ನಿ. ಸೊ ಇದನ್ನು ನೋಟ್ ಮಾಡ್ಕೊಳ್ಬೇಕಾದ್ರೆ ತೋರಿಸ್ತೀನಿ ಒಂದು. ಇದು ನೋಡಿ ಫ್ರೆಂಡ್ಸ್, ಯಾರು ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಇದರಲ್ಲಿ ಕೈನಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ನಂದು ಬ್ಯಾಂಗಲ್ ಅಂದ್ಕೊಳ್ಳಿ, ನನ್ನ ಒಂದು ಬ್ಯಾಂಗಲ್ಲು. ಇದು ನಾನು ಉಂಗುರ ಹಾಕಿದ್ನಲ್ಲ, ಸೊ ಹೆಬ್ಬೆರಳು, ಅದು ಕೆಳಗಡೆ ವೀನಸ್ ಮೌಂಟ್ ಬರುತ್ತೆ. ಇಲ್ಲಿ ನೀವು ತುಪ್ಪ ಹಾಕಬೇಕು. ಸೊ ಇಲ್ಲಿ ನೀವು ಇದು ಹಾಕಬೇಕು, ಮೊಸರು. ಒಂದು ನಿಮಿಷ ಬರೆದ್ಬಿಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ವೀನಸ್ ಮೌಂಟು. ಇಲ್ಲಿ ನೀವು ತುಪ್ಪ ಹಾಕಬೇಕು, ಈ ಜಾಗದಲ್ಲಿ ತುಪ್ಪ ಹಾಕಬೇಕು. ಮತ್ತು ಇದು ಚಂದ್ರದ ಪಾಯಿಂಟು, ಇದು ಮೊಸರು ಹಾಕಬೇಕು. ಓಕೆನಾ? ಸೊ ಇದೊಂದು ಕಡೆ ನೋಟ್ ಮಾಡ್ಕೊಳ್ಳಿ, ಅಥವಾ ನನ್ನ ವೀಡಿಯೋ ಸೇವ್ ಮಾಡಿಕೊಂಡು ನೀವು ಬೇಕಾದಾಗ ನಿಮಗೆ ನೋಡ್ಕೋಬೋದು. ಓಕೆನಾ? ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕೂದಲುದು ಹೇಳ್ತೀನಿ. ಸೊ ಕೂದಲುದು ಏನಾಗಿರುತ್ತೆ ಅಂದರೆ 2 ಕಾರಣದಿಂದ ಆಗಿರುತ್ತೆ. ಒಂದು, ನಿಮ್ಮದು ಐರನ್ ಕಂಟೆಂಟ್ ಬಾಡಿನಲ್ಲಿ ಕಡಿಮೆ ಇದ್ರೂ ಕೂದಲು ಉದುರುತ್ತೆ. 2ನೇ ಕಾರಣ ಏನು ಅಂದರೆ, ನಿಮಗೆ ತುಂಬ ದೃಷ್ಟಿ ಆದಾಗಲೂ ನಿಮ್ಮ ಒಂದು ಕೂದಲು ಉದುರೋಗಿರುತ್ತೆ. ಸೊ ನಾನು ಐರನ್ ಕಂಟೆಂಟ್ದ ಆವಾಗಲೇ ನಾನು ನಿಮಗೆ ಹೇಳಿದೆ, ಕರ್ಬೇವು ಸೊಪ್ಪನ್ನ ಒಂದು ಒಣಗಿಸ್ಬಿಟ್ಟು, ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಪ್ರತಿಯೊಂದಕ್ಕೂ ಹಾಕಿ. ತಿಂಡಿಗಳು ಯಾವುದೇ ಮಾಡ್ತೀರೋ, ಉಪ್ಪಿಟ್ಟಾಗಿರ್ಬೋದು, ಆಮೇಲೆ ಚಟ್ನಿ ಮಾಡ್ತಿರಲ್ಲ, ದೋಸೆ ಚಟ್ನಿ, ಇಡ್ಲಿ ಚಟ್ನಿಗೆ ಎಲ್ಲದಕ್ಕೂ ಹಾಕಿ ಒಗ್ಗರಣೆ ಹಾಕ್ತಿರಲ್ಲ, ಅವಾಗ ಅದೊಂಚೂರು ನೀವು ಕರ್ಬೇವು ಹಾಕೋ ಜಾಗದಲ್ಲಿ ಅದನ್ನು ಹಾಕ್ಬೋದು. ಅದು ಕರ್ಬೇವೇ ಅಲ್ವಾ, ಚಿಕ್ಕದಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ಬೋದು ಒಗ್ಗರಣೆ ಹಾಕ್ದಂಗೆ. ಓಕೆನಾ? ಸೊ ಆ ಥರ ಮಾಡಿದ್ರೆ ನಿಮ್ಮ ನ್ಯಾಚುರಲಿ ಇಂಟೇಕ್ ಆಗುತ್ತೆ, ಅದು ಒಳಗೆ ತೊಗೊಂಡು ನಿಮ್ಮ ಐರನ್ದು ಏನು ಒಂದು ಸಫಿಷಿಯೆಂಟ್ ಕಮ್ಮಿ ಇರುತ್ತೋ, ಐರನ್ ಸಫಿಷಿಯೆಂಟ್ ಕಮ್ಮಿ ಇರುತ್ತೋ, ಸೊ ಅದು ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಅಕಸ್ಮಾತ್ ಏನಾರ ದೃಷ್ಟಿ ಥರ ಆಗಿದ್ರೆ ಏನು ಮಾಡಿ ಅಂದರೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ನಂದು ಕೂದಲಿದೆ, ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಸೊ ನೀವು ಹಂಗೆ ಮಾಡಿ ತೊಗೊಂಡು ಡಸ್ಟ್ಬಿನ್ಗೆ ಹಾಕಿ ಎಸೆಯೋದಲ್ಲ, ಒಂದು ಬಾಕ್ಸಲ್ಲಿ ಸೇವ್ ಮಾಡ್ಕೊಂಡಿರಿ. ಬಿಕಾಸ್ ನಿಮಗೆ ಲೋ ಫೀಲ್ ಆದಾಗ ಇದು ಮಾಡ್ಕೋಬೋದು, ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ ಅವಾಗ. ಸೊ ನೋಡಿ, ಇದು ನಂದು ಒಂದು ಕೂದಲು. ಓಕೆನಾ? ಸೊ ನನ್ನ ಕೂದಲನ್ನ ಒಂದು ಬಾಕ್ಸಲ್ಲಿ ಎತ್ತಿಟ್ಟಿರ್ತೀನಿ ನಾನು. ಸೊ ಏನು ಮಾಡಿ ಅಂದರೆ, ಫಸ್ಟು ಆ್ಯಂಟಿ ಕ್ಲಾಕ್ ವೈಸ್ ನಾನು ತೋರಿಸ್ತೀನಿ ನೋಡಿ. ಇವಾಗ 1 2 ನಾನು ಎಡಗಡೆ ಮಾಡ್ತಾ ಇದ್ದೀನಿ, ವೀಡಿಯೋದಲ್ಲಿ ಬಲಗಡೆ ಬಂದರೆ ಆಮೇಲೆ ಬಲಗಡೆ ಮಾಡಿಬಿಡ್ಬೇಡಿ.
ಎಡಗಡೆ ಮಾಡಬೇಕು, ನಮ್ಮ ಒಂದು ಎಡಗಡೆ ಮಾಡಬೇಕು. ಸೊ 1 2 3 4 5 6 7 7 ಸಲ ಮಾಡೋರೆ ಸಾಕು. ಓಕೆನಾ? ಸೊ ಅದಾಗಿದೆ ನಂದೀಗ. ಸೊ ಅದನ್ನು ನಮ್ಮ ದೃಷ್ಟಿನ ನಾವೇ ನಿವಾರಣೆ ಮಾಡ್ಕೊಳ್ಳೋದು. ಯಾರ್ಯಾರ ಕಣ್ಣು ಹಾಕಿರ್ತಾರೆ ಅಂದ್ಕೊಳ್ಳಿ, ಕೂದಲು ನೋಡಿ ಎಷ್ಟು ನೋವಾಗಿರುತ್ತೆ, ಯಾರ್ಯಾರ ದೃಷ್ಟಿ ಥರ ಹಾಕಿರೋ ಅದೆಲ್ಲ ಅವ್ರಿಗೆ ಹೊಟ್ಟೋಗುತ್ತೆ, ರಿವರ್ಸ್ ಆಗುತ್ತೆ. ಓಕೆನಾ? ಸೊ ಇದು ನೋಡಿ, ಒಂದು ಮಣ್ಣಿನ ಹಣತೆ ತೊಗೋಬೇಕು, ಮಣ್ಣಿನ ದೀಪ ತೊಗೋಬೇಕು ನೀವು. ಮಣ್ಣಿನ ದೀಪದಲ್ಲಿ ಒಂದು ಕರ್ಪೂರ ಇಟ್ಟಿದ್ದೀನಿ, ಒಂದೇ ಸಾಕಾಗುತ್ತೆ, ಯಾಕೆಂದರೆ ಅಷ್ಟೊಂದೇನು ಚಿಕ್ಕದಾಗಿರುತ್ತಲ್ವ, ಕೂದಲು ಬೇಗ ಸುಟ್ಟೋಗುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಅದ್ರ ಮೇಲೆ ಹಿಂಗೆ ಕೂದಲಿಡಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಹಿಂಗೆ. ಸೊ ಅದು ಇಟ್ಬಿಟ್ಟು ಫಸ್ಟು ಬೆಂಕಿ ಕಡ್ಡಿಯಿಂದ ಕರ್ಪೂರಾಗಿ ಹಿಂಗೆ ಅನ್ನಿ. ಸೊ ಅದೆಲ್ಲ ಸುಟ್ಟೋಗ್ಬಿಡುತ್ತೆ. ಸೊ ಅದನ್ನು ಏನು ಮಾಡಿ ಅಂದರೆ ವಾಶ್ ಬೇಸನ್ ಇರುತ್ತೆ ನೋಡಿ, ವಾಶ್ ಬೇಸನಲ್ಲೇ ಹಾಕ್ಬಿಟ್ಟು ಅದನ್ನು ತಿರುಗಿ ನೋಡಬಾರ್ದು, ಅದನ್ನೇ ಹೇಳಿದ್ದು. ಕಮೋಡಲ್ಲಿ ಹಾಕ್ಬಿಟ್ಟು ಹಿಂಗೆ ಫ್ಲೆಶ್ ಮಾಡಿ ವಾಪಸ್ ಬಂದುಬಿಡಿ. ಆವಾಗ ಅದೆಲ್ಲ ನೀರಲ್ಲಿ ಹೊಟ್ಟೋಗುತ್ತೆ. ಸೊ ನೀರಲ್ಲಿ ಹೋದರೆ ನಿಮ್ಮ ಒಂದು ಏನು ಇದು ಕೂದಲಿಗೆ ಏನು ದೃಷ್ಟಿ ಹಾಕಿರ್ತಾರೋ ಅದೆಲ್ಲ ಹೊಟ್ಟೋಗಿರುತ್ತೆ. ಓಕೆನಾ? ಸೊ ಆ ಥರ ಮಾಡಿ. ಸೊ ಅದು ಮೇನಾಗಿ ಏನು ಗೊತ್ತಾ, ಕೂದಲಿಗೆ ಜಾಸ್ತಿ ಹಾಕಿದಾಗ ನಮಗೆ ತುಂಬ ಸುಸ್ತಾದಂಗೆ, ಕೂದಲು ತುಂಬ ಉದ್ರದಂಗೆ ಆಗುತ್ತೆ. ಮತ್ತು ಇನ್ನೊಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ, ಕೂದಲು ಉದುರುತ್ತೋ ಬಿಡುತ್ತೋ, ಈಗ ನಂದು ಉದುರುತ್ತೆ ಅಲ್ವಾ, ಎಲ್ಲರಿಗೂ ಸಾಮಾನ್ಯ, ಎಲ್ಲರಿಗೂ ಉದುರುತ್ತಾನೆ ಇರುತ್ತೆ. ಸೊ ಉದುರುವಾಗ ಏನು ಮಾಡಬೇಕು ಅಂದರೆ, ಅಯ್ಯೋ ನನ್ನ ಕೂದಲು ಉದುರೋಯ್ತು ಅಂದ್ಕೋಬಾರ್ದು. ವಾವ್, ನನ್ನ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಅನ್ನಿ ಒಂದು 5-6 ಸಲ ಹೇಳ್ಕೊಳ್ಳಿ, ವಾವ್ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಅವಾಗ ಅದು ಉದುರಿದ್ರೂ ಅದು ಬೆಳೀತಾ ಹೋಗುತ್ತೆ. ಸೊ ಅದೊಂದು ಟ್ರಿಕ್ಕು. ಮತ್ತೇನಾರ ಹಿಂಗೆ ತೆಗಿವಾಗ ಬಾಚಣಿಗೆಯಲ್ಲಿ ಸಿಗುತ್ತಲ್ಲ ಕೂದಲು, ಒಂದು ಡಬ್ಬಿನಲ್ಲಿ ಶೇಖರಣೆ ಮಾಡಿ, ನಾನು ತೋರಿಸ್ತೀನಿ, ನಾನು ಇಟ್ಕೊಂಡು. ಸೊ ನೋಡಿ ಈ ಥರ ಇರುತ್ತೆ ಆಯಿತಾ. ನೀವೆಲ್ಲ ಏನು ಮಾಡ್ತೀರಾ, ಅದನ್ನು ಎಸ್ಬಿಡ್ತೀರಾ ಅಲ್ವಾ ಡಸ್ಟ್ಬಿನ್ಗೆ ಹಾಕಿ. ಸೊ ನಾನು ಈ ಥರ ಇಟ್ಕೊಂಡಿರ್ತೀನಿ, ಯಾಕೆಂದರೆ ನನಗೆ ಲೋ ಫೀಲ್ ಆದಾಗ, ಅಂದರೆ ಒಂದು ಸ್ವಲ್ಪ ಎನರ್ಜಿ ಡೌನ್ ಆದಾಗ, ಸೊ ನಮಗೆ ನಾವು ಹಿಂಗೆ ಒಂದು 7 ಸಲ ಇದು ಮಾಡಿ ಒಂದು ಸ್ವಲ್ಪ ಸ್ವಲ್ಪ ತೊಗೋತಾ ಇರ್ತೀನಿ ಅಷ್ಟೇ. ತಗೊಂಡು ಮತ್ತೆ ಎತ್ತಿಟ್ಬಿಡೋದು ಮೇಲ್ಗಡೆ ಎಲ್ಲಾರ ಕಾಣದೇ ಇರೋಂಗೆ. ಓಕೆನಾ? ಸೊ ಅದ್ರದ್ದು ಹೇಳಿದ್ನಲ್ಲ, ಆ ಒಂದು ಆ್ಯಶ್ ಏನು ಬರುತ್ತೆ ಅದನ್ನು ಫ್ಲೆಶ್ ಔಟ್ ಮಾಡಬೇಕು, ನೋಡಬಾರ್ದು. ಹಾಕ್ಬೇಕಾದ್ರೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ವಾಪಸ್ ಹಿಂಗೆ ತಿರ್ಕೊಂಡು ಬಂದ್ಬಿಡ್ಬೇಕು. ಓಕೆನಾ? ಸೊ ಈ ಥರ ಮಾಡಿ ಅವಾಗ ನಿಮ್ಮದು ಮುಖನೂ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಮತ್ತು ಸ್ಕಿನ್ನು ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ಕೂದಲು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೆ ಹೋಗಬೇಡಿ, ಜಸ್ಟ್ ಒಂದು ಲೈಕ್, ಸಬ್ಸ್ಕ್ರೈಬು ಮತ್ತು ಕಮೆಂಟ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್? ಬಿಕಾಸ್ ನಂದು ಹೊಸ ಚಾನಲ್ ಆಗಿರೋದ್ರಿಂದ ನಂದು 2020 ಅಂತ ತೋರಿಸುತ್ತೆ ಅದರಲ್ಲಿ, ಯಾಕೆಂದರೆ ನಾನು ಮಾಡಿ ಒಂದು ಚಾನಲ್ ಓಪನ್ ಮಾಡಿ ಬಿಟ್ಬಿಟ್ಟಿದ್ದೆ. ಬಟ್ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು 10 to 11 ಮಂತ್ಸಿಂದ. ನಂದು ಮಾನಿಟೈಸು ಆಗಿದೆ ಫ್ರೆಂಡ್ಸ್ ಇವಾಗ. ಸೊ ಅಕಸ್ಮಾತ್ ಹೈಪ್ ಬಟನ್ ಏನಾರು ಕಾಣಿಸಿದ್ರೆ ಪ್ಲೀಸ್ ನನಗೆ ಹೈಪ್ ಮಾಡಿ. ಹೈಪ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ತುಂಬ ಜನ ಇದನ್ನು ಕೇಳೋಕ್ಕೆ ಸರ್ಚ್ ಮಾಡ್ತಾ ಇರ್ತಾರಲ್ವ ಯೂಟ್ಯೂಬಲ್ಲಿ, ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಪಾಪ ಕೆಲವ್ರು ಬೇಕಾಗಿರೋ ನೆಸೆಸಿಟಿ ಇರೋರಿಗೆ ಈ ವಿಡಿಯೋ ಸಿಗಬೇಕಲ್ವಾ. ಸೊ ಅದಕ್ಕೋಸ್ಕರ ಅವರು ಅವಾಗ ಮನೇಲೇ ಮಾಡ್ಕೋಬೋದು. ಅಷ್ಟೊಂದು ದುಡ್ಡು ಫೇಶಿಯಲ್ ಮಾಡಿ ಆಮೇಲೆ ಬ್ಲೀಚ್ ಮಾಡಿ ಯಾಕೆ ಅವ್ರ ಸ್ಕಿನ್ ಹಾಳು ಮಾಡ್ಕೋಬೇಕು, ಏಜ್ ಆದಂಗೆ ಕಾಣಿಸುತ್ತೆ, ವಯಸ್ಸಾದಂಗೆ ಕಾಣಿಸ್ಬಿಡುತ್ತೆ ಮುಖ ಎಲ್ಲ. ಸೊ ಬೆಟರ್ ಈ ಥರ ಹೋಮ್ ರೆಮಿಡೀಸ್ ಮಾಡಿ ಮುಖ ಎನರ್ಜೆಟಿಕ್ ಆಗಿ ಇಟ್ಕೊಳ್ಳಿ, ಹೆಂಗಾಗಿ ಫೀಲ್ ಆಗ್ತೀರಾ. ಸೊ ಕೂದಲು ಚೆನ್ನಾಗಿ ಆಗುತ್ತೆ. ಸೊ ಇದೆಲ್ಲ ಹೋಮ್ ರೆಮಿಡೀಸ್ ನೀವು ಮಾಡ್ಕೊಳ್ಳಿ. ಓಕೆನಾ? ಸೊ ನಾನು ಇದು ಕೂದಲು ಕಟ್ ಮಾಡಿಸ್ತಾನೆ ಇರ್ತೀನಿ, ಬಟ್ ಬೆಳೀತಾ ಇರುತ್ತೆ. ಓಕೆನಾ? ಸೊ ಹಂಗೆ ಯಾರಿಗೂ ಹೇಳ್ಬಾರ್ದು ನೀವು. ಏನು ಅಂದರೆ ನಮ್ಮದು ಕೂದಲು ಉದುರುತ್ತಾ ಇದೆ ಅಂತ ಯಾರಿಗೂ ಹೇಳ್ಬೇಡಿ. ಯಾರೇ ಒಬ್ರು ಕೇಳಿದ್ರು, ಯಾರ್ಯಾರು ಅಕಸ್ಮಾತ್ ನಿಮಗೆ ಅಯ್ಯೋ ನಿನ್ನ ಕೂದಲು ಯಾಕೆ ಇಷ್ಟು ಉದುರೋಯ್ತು ಅಂದ್ರೂ ನೀವು ಹೆಂಗೆ ಹೇಳಬೇಕು ಅಂದ್ರೆ, ಇಲ್ಲ ನನ್ನ ಕೂದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ. ಅದೇ ಒಂದು ಸೀಕ್ರೆಟ್ ಫಂಡ್ ಆಗಿರುತ್ತೆ ಇದ್ರದ್ದು. ಕೂದಲು ನಿಮ್ಗೆ ಬೇಕು ಅಂದರೆ ಚೆನ್ನಾಗಿರೋದು. ಓಕೆನಾ? ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.